ಆಮೇಲೆ ಬೆಂಗಳೂರಂತೂ ಇದ್ದದ್ದೆ. ಮಂಡ್ಯ ತಗೋರಿ, ನಾನು ಏನಾದರೂ ಹೆಸರುಗಳನ್ನು ಬಿಟ್ಬಿಟ್ಟಿದ್ರೆ ಕ್ಷಮಿಸಬೇಕು. ಪ್ರತಿಯೊಬ್ಬ ನಮ್ಮ ಡಿಸ್ಟಿಕ್ಕಿನ ಮೆಂಬರ್ಗಳನ್ನು ಬಂದು ಈ ನಮ್ಮ ಇದಕ್ಕೆ ಶೋಭೆಯನ್ನು ತೋರಿಸೋದಕ್ಕೆ ಅವರು ಎಲ್ಲರಿಗೂ ಧುರೀಣರಿಗೆ ಹಾಗೂ ಎಲ್ಲ ಮೆಂಬರ್ಗಳಿಗೆ ನನ್ನ ಅನಂತ ವಂದನೆಗಳು. ಮತ್ತು ಈ ಕಾರ್ಯಕ್ರಮವನ್ನು ಮುಖ್ಯವಾಗಿ ಇಲ್ಲಿವರೆಗೂ ಸಕ್ಸಸ್ ಮಾಡಲಿಕ್ಕೆ ಕಾರಣರಾದ 4 ಜನರ ಹೆಸರು ತೋಳು ನನಗೆ ಹೆಮ್ಮೆ ವಿಷಯ. ಇದು 2 ತಿಂಗಳಿಂದ ಸತತ ಪ್ರಯತ್ನ. ಒಂದು, ನಮ್ಮ ಮಂಜುನಾಥ್ ಅವರು ಎಲ್ಲರಿಗೂ ರಿಮೈಂಡರ್ ಮಾಡೋದು, ಎಲ್ಲರಿಗೂ ಬರೆಯೋದು, ಇದೊಂದು ಕಂಟಿನ್ಯೂಯಸ್ ಆಗಿ ಅವರು ರೆಗ್ಯುಲರಾಗಿ ವರ್ಕ್ ಮಾಡಿದರು. ಅವರು ಏನೇನು ವರ್ಕ್ ಮಾಡ್ಯಾರ ಅದರ ಟೈಮ್ ಸೀರಿ ಪ್ರಕಾರ ನಮ್ಮ ಅನಿಲ್ ಇನಾಮ್ದಾರ್ ಅವರು ಎಲ್ರಿಗೂ ಮೆಸೇಜ್ಗಳನ್ನು ತಲುಪಿಸಿದರು. ಇದೇ ರೀತಿಯಿಂದ ಈ ದಾನಿಗಳು, ಅಯ್ಯೋ ತಪ್ಪಾಯ್ತು ನನಗೆ, ಈ ಕಾರ್ಯಕ್ರಮಗಳ ಸಕ್ಸಸ್ಸಿಗೆ ಕಾರಣ ದಾನಿಗಳು. ಪ್ರತಿಯೊಬ್ಬ ದಾನಿಗೂ ನನ್ನ ಅನಂತ ವಂದನೆಗಳು. ಅವ್ರು ಕೊಟ್ಟದ್ದಕ್ಕೆ ಇದೆಲ್ಲ ಕಾರ್ಯಕ್ರಮನೂ ಇಷ್ಟು ತುಂಬ ಸಕ್ಸಸ್ ಆಗಿ ಮಾಡಿದ್ವಿ. ಹಾಗೂ ನಮ್ಮ ಖಜಾಂಚಿಯಾದ SN ಕುಲಕರ್ಣಿ ಅವರು ಬಂದದ್ದೆಲ್ಲ ಎಂಟ್ರಿ ಮಾಡೋದು, ನಮಗೆಲ್ಲ ಹೇಳೋದು, ಆಮೇಲೆ ಯಾರ್ಯಾರ ಹೆಸರುಗಳನ್ನು ಅನೌನ್ಸ್ ಮಾಡೋದು ಸಿಸ್ಟಮ್ಯಾಟಿಕ್ ಆಗಿ ತುಂಬ ಚೆನ್ನಾಗಿ ಮಾಡಿದರು. ಆ ಕಡೆ ಬಿಜಾಪುರ, ಬಾಗಲಕೋಟೆ ನಮ್ಮ ಗುಂಡಪ್ಪ ತೊಂತನಾಳನ್ ಟೀಮ್ ಹಾಗೂ ಇವ್ರನ್ನೆಲ್ಲ ಕೋಆರ್ಡಿನೇಟ್ ಮಾಡಿಕೊಂಡು ಸರಿಯಾಗಿ ನೋಡಿಕೊಂಡು ಬಾಗಲಕೋಟೆಯಲ್ಲಿ ಎಲ್ಲ ಮಾಡಿಕೊಂಡು ಮಾಡ್ತಕ್ಕಂಥ ಗಡಾದವ್ರಿಗೆ ಖರೆ ಒಂದು ಹೇಳ್ಬೇಕಂದ್ರೆ ಇವರು 4 ಜನ ಇಷ್ಟು ಕಷ್ಟಪಡದೆ ಹೋದರೆ ನಮ್ಮ ಕಾರ್ಯಕ್ರಮ ಇಷ್ಟು ಸಕ್ಸಸ್ ಆಗ್ತಾಯಿರಲ್ಲ. ಅವ್ರಿಗೂ ನಮ್ಮ NAC ವತಿಯಿಂದ ಅನಂತ ವಂದನೆಗಳು. ಕೊನೆಯದಾಗಿ ಶಹಾಪುರ್ಕರ್ ಹಾಗೂ ದೇಶಪಾಂಡೆ ಅವರು ಬೆಳಗಾಮಲ್ಲಿ, ಇದಲ್ಲದೆ ಎಷ್ಟೋ ಜನರು ಬೆಳಗಾಮಿನ ಧುರೀಣರು ನಮಗೆ ತುಂಬ ಸಹಾಯ ಮಾಡಿದರು. ಜನರು ಬರೋಕ್ಕೆ ಮಾಡಿದ್ದಕ್ಕೆ ಅವ್ರಿಗೂ ಕೂಡ ನಾನು ತುಂಬ ಅನಂತ ವಂದನೆಗಳನ್ನು ಸೇರಿಸುತ್ತೇನೆ. ಕೊನೆಯದಾಗಿ ಏನು ಹೇಳೋದಿಲ್ಲ, ಮೀಟಿಂಗನ್ನು ಸವಿಸ್ತಾರವಾಗಿ ಎಲ್ಲರೂ ಬಂದು ಕಮಾಂಡರ್ ಅವ್ರ ಮಾತಲ್ಲಿ ಕೇಳಿದಿರ. ಏನಿಲ್ಲ, ನಮ್ಮ ಕೆಲಸ ಏಪ್ರಿಲ್ ಎಂಡ್ವರೆಗೂ ಆಗುತ್ತೆ. ಇದೇ ಜಯಬೇರಿ ಹೊಡೆದು ಎಲ್ಲ ಕಡೆ ನಾವು ನೆಕ್ಸ್ಟ್ ಮೀಟಿಂಗ್ಗಳನ್ನು ಮಾಡೋಣ. ಎಲ್ಲ ಕಡೆ ಬರ್ರಿ. ಯಾರ್ಯಾರು ಬಂದಿಲ್ಲ ಅವ್ರಿಗೆ ಈ ವಿಷಯವನ್ನು ತಿಳಿಸಿ ಹೇಳ್ರಿ. ಪಾಪ ಕೆಲವು ಮಂದಿ ಅನಾನುಕೂಲ ಇರ್ಬೋದು, ಫೈನಾನ್ಷಿಯಲ್ ಪ್ರಾಬ್ಲಮ್ ಇರ್ಬೋದು, ಹೆಲ್ತ್ ಪ್ರಾಬ್ಲಮ್ ಇರ್ಬೋದು, ಅವ್ರಿಗೂ ತಿಳಿಸಿ ಹೇಳ್ರಿ. ನೀವು ಈ ವಿಷಯವನ್ನು ಎಲ್ರಿಗೂ ತಿಳಿಸ್ತೀರಾ. ಹಾಗೂ ಏಪ್ರಿಲ್ವರೆಗೂ ಥೋಡಾ ನಿಂದಿರಿ, ಸ್ವಲ್ಪ ಇರ್ರಿ. ಮಹಾರಾಷ್ಟ್ರದಿಂದನೂ ಎಷ್ಟೋ ಜನರು ಬಂದು ಅವರು ಕೂಡ ಮಹಾರಾಷ್ಟ್ರದಿಂದ ಬರ್ತಕ್ಕಂಥ ಸಕ್ಕರೆ ಕಾರ್ಖಾನೆಯ ಜನರಿಗೆ ನನ್ನ ಅನಂತ ವಂದನೆಗಳು ಹೇಳ್ತೀನಿ. ಇಷ್ಟೇ ಒಂದು ವಿಷಯ, ಈ ಯಾವ ಸಕ್ಕರೆ ಕಾರ್ಖಾನೆಯವ್ರು ನೀವು ಬಂದಿದ್ದೀರಾ, ನಮ್ಮ NAC ಜೊತೆಗೆ ಸೇರಿ ನಿಮ್ಮದೊಂದು ಬೇರೆಯೇ ಒಂದು ಸಂಘಟನೆ ಮಾಡೋಣ. NAC ಸಕ್ಕರೆ ಕಾರ್ಖಾನೆಯ ಸಂಘಟನೆ ಅಂತ ಮಾಡಿ ನಿಮಗೆಲ್ಲ ವಿಷಯಗಳನ್ನು ತಿಳಿಸ್ತಾ ಇರೋಣ. ನಿಮ್ಮೆಲ್ಲರಿಗೂ ಪೆನ್ಷನ್ನು ಕೊಡಿಸೇ ತೀರ್ತೀವಿ. ಬೋಲೋ ಭಾರತ್ ಮಾತಾ ಕಿ ಜೈ. ಧನ್ಯವಾದಗಳು. 30 ಏಪ್ರಿಲ್ ಅಲ್ಲದಲ್ಲಿ ನಮ್ಮ ಮಿನಿಮಮ್ ಪೆನ್ಷನ್ನು, ಹೈಯರ್ ಪೆನ್ಷನ್ನು ಎಲ್ಲ ಸಾಲ್ವ್ ಮಾಡಬೇಕು. ಇಲ್ಲೇ ಹೋದರೆ ನಾವು ಮಾಡ್ತಕ್ಕಂಥ ಕೆಲಸ ಇಡೀ ಭಾರತ ದೇಶಕ್ಕೆ ಧಕ್ಕೆ ತರುತ್ತೆ ಅಂತ ವಾರ್ನಿಂಗ್ ಕೂಡ ಕೊಟ್ಟಿದ್ದೀವಿ. ಏನು ಯೋಚನೆ ಮಾಡಬೇಡ್ರಿ. ಮನ್ಸುಖ್ ಮಾಂಡವ್ಯ ಅವರು ಕೂಡ ನಮ್ಮ ಮಿಷನ್ ನಿಮಗೆ ಪೆನ್ಷನ್ ಕೊಡಿಸೋದೇ ಇದೆ ಅಂತ ಓಪನ್ ಆಗಿ ಹೇಳಿದ್ದಾರೆ. ಈ ಮೀಟಿಂಗಿಂದ ನಾವು ಮನ್ಸುಖ್ ಮಾಂಡವ್ಯ ಅವ್ರಿಗೂ ಬೇಡ್ಕೋತೀನಿ, ನೀವೇನು ನಮಗೆ ಪ್ರಾಮಿಸ್ ಮಾಡಿದ್ದೀರಾ ನಮ್ಮ ಪೆನ್ಷನ್ದಾರಿಗೆ ಬೇಗನೆ ಸೆಟ್ಲ್ ಮಾಡಿಕೊಡ್ರಿ. ನಿಮ್ಮ ಕುಟುಂಬ, ನಿಮ್ಮ ಮಕ್ಕಳು ಎಲ್ರಿಗೂ ನಾವೆಲ್ಲರೂ ಆಶೀರ್ವಾದ ಮಾಡ್ತೀವಿ. ನೀವು ಚೆನ್ನಾಗಿರಲಿ. ಈ 78 ಲಕ್ಷ ಪಾಪ್ಯುಲೇಷನ್ನು, ವರ್ಷ 20,000 ಜನ ಸಾಯೋದು ನಿಮ್ಮ ಒಂದು ಧೋರಣೆಯನ್ನು ಕೇಳಲಿಕ್ಕೆ ವೇಟ್ ಮಾಡ್ತಾ ಇದ್ದೀವಿ. ಮನ್ಸುಖ್ ಮಾಂಡವ್ಯ ಅವರೇ, मनसुख मांडविया जी, हमारी बात सुनो. हम लोग आपके डिसीजन सुनने के लिए 78 लाख लोग वेट कर रहे हैं. हम लोग आपके ऊपर बहुत भरोसा रखे हैं. बोलो भारत माता की जय.